ಒಡಿಶಾದಲ್ಲಿ ಕಾಮಾಖ್ಯ ಎಕ್ಸ್‌ಪ್ರೆಸ್ ಹಳಿ ತಪ್ಪಿದೆ. ಒಡಿಶಾದ ಚೌಡವಾರ್ ಬಳಿ ರೈಲು ಅಪಘಾತ ನಡೆದಿದೆ. ಬೆಂಗಳೂರಿನಿಂದ ಅಸ್ಸಾಂನ ಗುವಾಹಟಿಗೆ ಹೊರಟಿದ್ದಂತ ರೈಲಿದು 11 ಕೋಚ್ಗಳು ಹಳಿ ತಪ್ಪಿರುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಬ್ಬ ಪ್ರಯಾಣಿಕ ಸಾವನ್ನಪ್ಪಿರುವಂತ ಶಂಕೆ ಕೂಡ ಇದೆ. ಸಾಕಷ್ಟು ಪ್ರಯಾಣಿಕರಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾಮಾಖ್ಯ ಎಕ್ಸ್‌ಪ್ರೆಸ್ ಬೆಂಗಳೂರಿನಿಂದ ಅಸ್ಸಾಂನ ಗುವಾಹಟಿಯ ಮಾರ್ಗದಲ್ಲಿ ಹೋಗ್ತಾ ಇತ್ತು. ಕಾಮಾಖ್ಯ ದೇವಾಲಯಕ್ಕೆ ಹೊರಟಿದ್ದಂತ ರೈಲಿದು 11 ಕೋಚ್ಗಳು ಹಳಿ ತಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಬೆಳಗ್ಗೆ 11:54ಕ್ಕೆ ನಡೆದಿರುವಂತಹ ಘಟನೆ ಇದು. ಒಡಿಶಾದ ಚೌಡವಾರ್ ಬಳಿ ನಡೆದಿರುವಂತಹ ಘಟನೆ. ಸದ್ಯ ಈ ಘಟನೆಯಲ್ಲಿ ಒಬ್ಬ ಪ್ರಯಾಣಿಕ ಸಾವನ್ನಪ್ಪಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾಕಷ್ಟು ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. B6 ನಿಂದ B14 ವರೆಗೆ ಹಳಿ ತಪ್ಪಿದೆ ಕಾಮಾಖ್ಯ ಎಕ್ಸ್‌ಪ್ರೆಸ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ನಿನ್ನೆ ಬೆಳಿಗ್ಗೆ 8:50ಕ್ಕೆ ಬೆಂಗಳೂರಿನಿಂದ SMVT ಹೊರಟಿತ್ತು. SMVT ರೈಲ್ವೆ ಸ್ಟೇಷನ್ ನಿಂದ ಹೊರಟಿದ್ದಂತ ರೈಲಿದು ಆಕ್ಸಿಡೆಂಟ್ ಆಗಿದೆ. 11 ಕೋಚ್ಗಳು ಹಳಿ ತಪ್ಪಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆ ಒಬ್ಬ ಪ್ರಯಾಣಿಕ ಸಾವನ್ನಪ್ಪಿರೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಕಿರಣ್ ಸೂರ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಹೇಗಾಯ್ತು ಈ ಅವಘಡ? ಏನ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಂತ? ಹೌದು ಚೈತ್ರ, ಈಗಾಗಲೇ ಕೂಡ ನಿನ್ನೆ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಿಂದ 8:50ಕ್ಕೆ ಹೊರಟಿದ್ದಂತಹ ಕಾಮಾಖ್ಯ ಎಕ್ಸ್‌ಪ್ರೆಸ್ ಅಸ್ಸಾಮಿನ ಅಂದ್ರೆ ಒಡಿಶಾದ ಚೌಡಾವರ್ ಬಳಿ ಈ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಈ ಒಂದು ಘಟನೆಯಲ್ಲಿ ಒಬ್ಬ ಪ್ರಯಾಣಿಕ ಸಾವನ್ನಪ್ಪಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತ. ಅಂದ್ರೆ ಒಡಿಶಾದ ಚೌಡಾವರ್ ಬಳಿ 11 ಕೋಚ್ಗಳು ಈಗಾಗಲೇ ಕೂಡ ಹಳಿಯನ್ನ ತಪ್ಪಿರುವಂತದ್ದು. ಒಟ್ಟು ಈ ಒಂದು ಕಾಮಾಖ್ಯ ಎಕ್ಸ್‌ಪ್ರೆಸ್ ನಲ್ಲಿ 22 ಕೋಚ್ಗಳಿದ್ವು. 22 ಕೋಚ್ಗಳಲ್ಲಿ 11 ಕೋಚ್ಗಳು ಈಗಾಗಲೇ ಕೂಡ ಹಳಿ ತಪ್ಪಿದೆ ಅಂತೇಳಿ ಇವತ್ತು ಮಧ್ಯಾಹ್ನ 11:54 ಈ ಒಂದು ಘಟನೆ ಕೂಡ ನಡೆದಿರುವಂತದ್ದು. ರಾಜ್ಯದಿಂದ ಸಾಕಷ್ಟು ಜನ ಕನ್ನಡಿಗರು ಮತ್ತೆ ಬೇರೆ ಬೇರೆಯವರು ಎಲ್ಲರೂ ಕೂಡ ಈ ಒಂದು ಕಾಮಾಖ್ಯ ಎಕ್ಸ್‌ಪ್ರೆಸ್ ನ ಮೂಲಕವಾಗಿ ಕಾಮಾಖ್ಯ ದೇವಾಲಯ ಏನಿದೆ ಶಕ್ತಿಪೀಠ, ಆ ಒಂದು ಶಕ್ತಿಪೀಠಕ್ಕೆ ಪ್ರಯಾಣವನ್ನು ಮಾಡ್ತಿದ್ರು ಅನ್ನೋಂಥ ಒಂದು ಮಾಹಿತಿ ಈಗಾಗಲೇ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತ. ಅಂದ್ರೆ B6 ನಿಂದ B17 ವರೆಗೂ ಕೂಡ ಈ ಒಂದು ಕೋಚ್ಗಳೇನಿದ್ವು ಆ ಕೋಚ್ಗಳು ಹಳಿ ತಪ್ಪಿದೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಈ ಒಂದು ವಿಚಾರನ ಈಗಾಗಲೇ ಕೂಡ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಸ್ಪಷ್ಟವನ್ನು ಪಡಿಸಿರುವಂತದ್ದು. ಸದ್ಯ ಗಾಯಾಳುಗಳನ್ನ ಅಲ್ಲಿ ಹಳಿ ತಪ್ಪದಂತ ಸಂದರ್ಭದಲ್ಲಿ ಯಾರ್ಯಾರು ಗಾಯಾಳುಗಳಿದ್ರು ಅವರೆಲ್ಲರನ್ನು ಕೂಡ ಸುತ್ತಮುತ್ತ ಇರುವಂತಹ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕಾರ್ಯದಲ್ಲಿ ಈಗಾಗಲೇ ಕೂಡ ರೈಲ್ವೆ ಅಧಿಕಾರಿಗಳು ತೊಡಗಿರುವಂತದ್ದು. ನಿನ್ನೆ ಬೆಳಗ್ಗೆ ಇಲ್ಲಿ ಹೊರಟಂತಹ ಟ್ರೈನ್ ನಲ್ಲಿ ಎಷ್ಟು ಜನ ಕನ್ನಡಿಗರಿದ್ರು ಮತ್ತೆ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾ ಇದ್ರು, ಒಟ್ಟು ಎಷ್ಟು ಜನ ಪ್ರಯಾಣಿಕರಿದ್ರು ಅನ್ನೋಂತ ಒಂದು ಮಾಹಿತಿನ ಈಗಾಗಲೇ ಕೂಡ ರೈಲ್ವೆ ಅಧಿಕಾರಿಗಳು ಕಲೆಯನ್ನ ಹಾಕ್ತಾ ಇರುವಂತದ್ದು. ಒಟ್ಟು ಎಷ್ಟು ಜನ ಇದು ಅಂದ್ರೆ ಕಾಮಾಖ್ಯಗೆ ಎಷ್ಟು ಜನ ಹೋಗ್ತಾ ಇದ್ರು, ಇದು ರೈಲು ಸಂಚಾರ ಮಾಡುವಂತಹ ಮಾರ್ಗದಲ್ಲಿ ಯಾವ್ಯಾವ ರೈಲ್ವೆ ಸ್ಟೇಷನ್ಗೆ ಪ್ರಯಾಣಿಕರು ಇಳ್ಕೊಂಡ್ರು, ಇದೆಲ್ಲಾ ಮಾಹಿತಿಯನ್ನು ಕೂಡ ಈಗಾಗಲೇ ಸದ್ಯಕ್ಕೆ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಿರುವಂತದ್ದು. ರೈಲ್ವೆ ಇಲಾಖೆಯ ಮಾಹಿತಿಯ ಪ್ರಕಾರವಾಗಿ ಸದ್ಯ ಎಲ್ಲಾ ಒಂದು ಪ್ರಯಾಣಿಕರು ಕೂಡ ಆಸ್ಪತ್ರೆಗೆ ಶಿಫ್ಟ್ ನ ಮಾಡಿದೀವಿ. ಒಬ್ಬ ಪ್ರಯಾಣಿಕ ಸಾವನ್ನಪ್ಪಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ರೈಲ್ವೆ ಇಲಾಖೆ ಇನ್ನೂ ಕೂಡ ಎಷ್ಟು ಜನರು ಸಾವನ್ನಪ್ಪಿದ್ದಾರೆ, ಯಾರ್ಯಾರಿಗೆ ಯಾವ ಪ್ರಮಾಣದಲ್ಲಿ ಗಾಯ ಆಗಿದೆ ಅನ್ನೋದನ್ನ ಇನ್ನು ಸ್ಪಷ್ಟಪಡಿಸಬೇಕಾಗಿರುವಂತದ್ದು. ಚೈತ್ರ, ಕಿರಣ್, ಇಲ್ಲಿ ಎಲ್ಲಿಯವರು ಪ್ರಯಾಣಿಕರು ಅನ್ನುವಂಥದ್ದು ಏನಾದ್ರೂ ಗೊತ್ತಾಗ್ತಾ ಇದೆಯಾ ಈ ಕ್ಷಣಕ್ಕೆ? ಹೌದು ಚೈತ್ರ, ಸದ್ಯದ ಮಾಹಿತಿಯ ಪ್ರಕಾರವಾಗಿ ಒಬ್ಬ ಪ್ರಯಾಣಿಕ ಸಾವನ್ನಪ್ಪಿದ್ದಾನೆ ಅನ್ನೋಂಥದ್ದು ಒಂದು. ಸಾಮಾನ್ಯವಾಗಿ ಕಾಮಾಖ್ಯ ಎಕ್ಸ್‌ಪ್ರೆಸ್ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ನಿಂದ ಹೊರಡತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಿಗರು ಮತ್ತೆ ರಾಜ್ಯದವರೇ ಇರ್ತಾರೆ. ಆದ್ರೆ ಅಲ್ಲಿ ಸಾವನ್ನಪ್ಪಿರುವಂತಹ ಪ್ರಯಾಣಿಕ ಎಲ್ಲಿಯವನು ಅನ್ನುವಂಥದ್ದು ಸದ್ಯಕ್ಕೆ ಕೂಡ ಇನ್ನು ರೈಲ್ವೆ ಅಧಿಕಾರಿಗಳು ಸ್ಪಷ್ಟವನ್ನು ಪಡಿಸಿಲ್ಲ. ಆ ಒಂದು ತೀರಿಕೊಂಡು ಹೋಗಿರುವಂತಹ ಪ್ರಯಾಣಿಕನ ಮಾಹಿತಿಯನ್ನು ಕೂಡ ಕಲೆ ಹಾಕ್ಲಿಕ್ಕೆ ಮುಂದಾಗ್ತಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ 11 ಕೋಚ್ಗಳು ಹಳಿಯನ್ನ ತಪ್ಪಿದೆ ಅಂತಿದ್ದಂತೆ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವುಗಳಾಗಿರ್ಬೋದು ಮತ್ತೆ ಪ್ರಯಾಣಿಕರಿಗೆ ಗಾಯಗಳಾಗಿರುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ಆ ಕಾರಣಕ್ಕಾಗಿ ಆ ಒಂದು ರಿಸ್ಟೋರೇಷನ್ ಕೆಲಸದಲ್ಲಿ ರೈಲ್ವೆ ಅಧಿಕಾರಿಗಳು ತೊಡಗಿರುವಂತದ್ದು ಒಂದು. ಎರಡನೇದು, ಈ ಒಂದು ರೈಲು ಹಳಿ ತಪ್ಪಿರುವಂತದ್ದು ಬೇರೆ ರಾಜ್ಯದಲ್ಲಿ ಅಂದ್ರೆ ಕಾಮಾಖ್ಯಗೆ ಹೋಗ್ತಿದ್ದಂತಹ ಎಕ್ಸ್‌ಪ್ರೆಸ್ ಏನಿದೆ ಅಲ್ಲಾಗಿರುವಂತಹ ಕಾರಣಕ್ಕಾಗಿ ರಾಜ್ಯದ ರೈಲ್ವೆ ಅಧಿಕಾರಿಗಳು ಕೂಡ ಇನ್ನೂ ಆ ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಅಂದ್ರೆ 12 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಹಾಗಾಗಿ ರೈಲ್ವೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಇನ್ನೊಂದು ಗಂಟೆಯಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತೀವಿ. ಯಾಕೆ ಅಂತ ಕೇಳಿದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಪ್ರಯಾಣಿಕರು ಮತ್ತೆ ನಮ್ಮ ರಾಜ್ಯಕ್ಕೆ ಬಂದ್ರೆ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಸ್ಸಾಂ ಇರ್ಬೋದು, ಬಿಹಾರ ಇರ್ಬೋದು, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಹೀಗೆ
ಬೇರೆ ಬೇರೆ ರಾಜ್ಯದ ಪ್ರಯಾಣಿಕರು ಕೂಡ ಕಾಮಾಖ್ಯ ಒಂದು ದೇವಾಲಯಕ್ಕೆ ಹೊರಟಿದ್ರು, ಕಾಮಾಖ್ಯ ರೈಲ್ವೆ ಸ್ಟೇಷನ್ಗೆ ಹೊರಟಿದ್ರು. ಹಾಗಾಗಿ ಎಷ್ಟು ಜನ ಪ್ರಯಾಣಿಕರು ಇಲ್ಲಿಯವರು, ಬೇರೆ ಬೇರೆ ರಾಜ್ಯದವರು ಎಷ್ಟು ಜನ ಪ್ರಯಾಣಿಕರು ಅನ್ನುವಂಥದ್ದನ್ನ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದ ಒಂದು ಅಧಿಕಾರಿಗಳನ್ನು ಕೂಡ ಈಗಾಗಲೇ ನಾವು ಸಂಪರ್ಕವನ್ನು ಮಾಡ್ತಾ ಇದ್ವಿ. ಸಂಪರ್ಕವನ್ನು ಮಾಡಿದ ನಂತರ ಎಷ್ಟು ಜನ ಪ್ರಯಾಣಿಕರು ಇದ್ರು, ಯಾರ್ಯಾರಿಗೆ ಗಾಯಗಳಾಗಿದೆ, ಎಷ್ಟು ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನೋಂಥ ಒಂದು ಮಾಹಿತಿನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾಹಿತಿಯನ್ನು ಕೊಡ್ತೀವಿ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಕೊಡ್ತಾ ಇರುವಂತದ್ದು. ಒಬ್ಬ ಪ್ರಯಾಣಿಕ ಮಾತ್ರ ಈ ಒಂದು ಹಳಿ ತಪ್ಪಿರುವಂತಹ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನೋಂಥದ್ದು ಗೊತ್ತಾಗ್ತಿರುವಂತದ್ದು. ಓಕೆ ಓಕೆ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ. ಕಿರಣ್ ಹೇಳ್ತಾ ಇದ್ರು ಒಬ್ರು ಸಾವನ್ನಪ್ಪಿದ್ದಾರೆ, ಆದ್ರೆ ಅವರ ಗುರುತು ಪರಿಚಯ ಇನ್ನಷ್ಟೇ ಗೊತ್ತಾಗಬೇಕಿದೆ. ಬೆಂಗಳೂರಿನಿಂದ ಹೊರಟಿರುವಂತ ರೈಲ್ ಇದು, ಆದ್ರೆ ಆಕ್ಸಿಡೆಂಟ್ ಆಗಿರೋದು ಗುವಾಹಟಿ ಕಾಮಾಖ್ಯ ಇನ್ನೊಂದು ರಾಜ್ಯದಲ್ಲಿ. ಹಾಗಾಗಿ ಅಲ್ಲಿಯ ರೈಲ್ವೆ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅಲ್ಲಿಂದ ಮಾಹಿತಿಗಳು ಇನ್ನಷ್ಟೇ ಬರಬೇಕಿದೆ. ಸಾಕಷ್ಟು ಜನರಿಗೆ ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಿಂದ ಹೊರಟಿರುವಂತ ರೈಲ್ ಇದು, ಹಾಗಾಗಿ ಅನೇಕ ಕನ್ನಡಿಗರು ಕೂಡ ಇರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬಹಳಷ್ಟು ಜನ ಇರಬಹುದು ಪ್ರಯಾಣಿಕರು ಅನ್ನೋದಾಗಿ. ಇದೀಗ ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನಿಸ್ತಾ ಇರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. 11 ಕೋಚ್ಗಳು ಹಳಿ ತಪ್ಪಿರೋದು, ಹಾಗಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಾಯಾಳುಗಳು ಕಾಣೋದಕ್ಕೆ ಸಿಗ್ತಾ ಇದ್ದಾರೆ. ಬೆಳಿಗ್ಗೆ 11:54ಕ್ಕೆ ನಡೆದಿರುವಂಥ ಘಟನೆ ಇದು. ಒಡಿಶಾದ ಚೌಡವಾರ್ ಬಳಿ ಈ ಘಟನೆ ನಡೆದಿದೆ, ಆಕ್ಸಿಡೆಂಟ್ ಆಗಿದೆ. ಸದ್ಯ ಘಟನೆಯಲ್ಲಿ ಒಬ್ಬ ಪ್ರಯಾಣಿಕ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಆ ಪ್ರಯಾಣಿಕನ ಮಾಹಿತಿ ಲಭ್ಯವಾಗ್ತಾ ಇಲ್ಲ ಇಲ್ಲಿವರೆಗೂ ಕೂಡ.